ನಮಸ್ಕಾರ ಎಲ್ಲರಿಗೂ. ನಮ್ಮ ಹಳ್ಳಿ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಉಪ್ಪಿಟ್ಟು ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಾನುಗಳು ಏನಂದ್ರೆ 1 ಗಡ್ಡೆ ಈರುಳ್ಳಿ, ಉಪ್ಪು, ಉದ್ದಿನಬೇಳೆ, ಬೆಲ್ಲ, ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಟೊಮೆಟೊ ಸಣ್ಣಗೆ ಹೆಚ್ಚಿದ್ದು, ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿದ್ದು, ಗೋಡಂಬಿ ತುಪ್ಪದಲ್ಲಿ ಹುರಿದಿದ್ದು, ಚಿರೋಟಿ ರವೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಬರ್ರಿ. ಎಣ್ಣೆ ಹಾಕ್ಕೊತೀನಿ ನೋಡ್ರಿ. ಫಸ್ಟ್ 1-2 ಟೀ ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ, ಹೆಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯಿ, ಈರುಳ್ಳಿ, ನಮ್ಮ ಉತ್ತರ ಕರ್ನಾಟಕದ ತುಂಬ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯ ಉಪ್ಪಿಟ್ಟು ನೋಡ್ರಿ. ಬೆಳಿಗ್ಗೆ ನಾಷ್ಟಕ್ಕೆ ಇಲ್ಲ ಸಂಜೆ ಮಾಡಿಕೊಂಡು ನಾಷ್ಟ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ, ಸಣ್ಣಗೆ ಹೆಚ್ಚಿ ಇಟ್ಟುಕೊಂಡ ಟೊಮೆಟೊ, ಗೋಡಂಬಿ ಹಾಕ್ತೀನಿ, ದ್ರಾಕ್ಷಿ, ಈಗ ನೀರು ಹಾಕ್ತೀನಿ. ಅದು ಕಾದಿದ್ದು ಇದು ಹೋದಾಡಿದ ನಂತರ ಮುಚ್ಚಾಕಿ ಇಡ್ತೀನಿ. ಈಗ ನೀರು ಹೋದಾಡ್ತಾ ಇದೆ. ಇದಕ್ಕೆ 200 ಗ್ರಾಮು ರವೆ ಹಾಕಿ ಉಪ್ಪಿಟ್ಟು ಮಾಡ್ತೀನಿ ನೋಡ್ರಿ. ಸಣ್ಣಗೆ ಸುರಿಬೇಕ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸಣ್ಣಗೆ ಸುರಿಬೇಕು ನೋಡ್ರಿ. ನೋಡ್ರಿ, ಈ ಥರ ಬಂದು ಉಪ್ಪಿಟ್ಟು ರೆಡಿ ಆಯಿತು. ಬರ್ಕೊಂಡು ಮುಚ್ಚಿ ಸ್ವಲ್ಪ ಅಳ್ಕೋಬೇಕು. ಸ್ಟವ್ ಆಫ್ ಮಾಡೋಣ. ಈ ಥರ ರೆಡಿ ಆಗೈತಿ ನಮ್ಮ ಉತ್ತರ ಕರ್ನಾಟಕದ ಉಪ್ಪಿಟ್ಟು. ಹೋಟೆಲ್ ಥರ ಬಂದಿದೆ. ಬರೀ ರುಚಿಯಾದ ಬಿಸಿಯಾದ ಉಪ್ಪಿಟ್ಟು ನಾಷ್ಟ ಮಾಡೋಣ ಬರ್ರಿ. ಹೆಂಗೆ ಬಂದೈತಿ ಉಪ್ಪಿಟ್ಟು ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ. ಸಬ್ಸ್ಕ್ರೈಬ್ ಆಗ್ರಿ, ಒಂದು ಲೈಕ್ ಕೊಡ್ರಿ, ವಿಡಿಯೋಕ್ಕೆ ಶೇರ್ ಮಾಡಿರಿ. ಧನ್ಯವಾದಗಳು.